ಗೇಮ್ ಅಂತ ಬಂದಾಗ ಅವರು ಪ್ರೊವೋಕಿಂಗ್ ಅಂದರೆ ಓಕೆ, ಹೆಲ್ದಿ ಪ್ರೊವೊಕೇಶನ್ ನಾವು ಮಾಡಬೇಕಾಗೈತೆ. ಇದು ಬಿಗ್ ಬಾಸ್ ಮನೆ, ಇಲ್ಲೇನು ನಾವು ಟ್ರಿಪ್ ಬಂದಿಲ್ಲ ಸುಮ್ಮನೆ ಎಲ್ಲರೂ ಚೆನ್ನಾಗಿ ಆ ಥರ ಅಲ್ಲ. ಬಟ್ ಇವರು ಏನು ಮಾಡ್ತಾರಂದರೆ ಅವರ ತುಂಬ ತೀರಾ ಪರ್ಸ್ನಲ್ ಹೋಗ್ಬಿಡ್ತಾರೆ, ಅಲ್ಲಿ ಪರ್ಸ್ನಲ್ ಮಾತಾಡ್ತಾರೆ. ಅವರ ಒಂದು ರೆಸ್ಪೆಕ್ಟ್ ಏನಿದೆ ಅದಕ್ಕೆ ಹಾರ್ಡ್ ಹಿಟ್ಟಿಂಗ್ ಕೆಲವೊಂದು ಶಬ್ದಗಳನ್ನ ಯೂಸ್ ಮಾಡ್ತಾರೆ ಆ ರೆಸ್ಪೆಕ್ಟ್ ಬಗ್ಗೆ. ಆಮೇಲೆ ಅವರ ಒಂದು ಆಟಾಡಿದ ಮುಂಚೆ ಆಡ್ದಂಥ ಕೆಲವೊಂದು ವಿಚಾರಗಳನ್ನು ತೆಗಿತಾರೆ. ಅದೆಲ್ಲ ಐ ಥಿಂಕ್ ನಾಟ್ ನೆಸಸರಿ. ಅದೆಲ್ಲ ಮಾಡಿದ್ರೆ ಒಂದು ಗೇಮ್ ಸ್ಪಿರಿಟ್ ಅಂತ ಏನಿದೆ ಅದೆಲ್ಲ ಹೋಗ್ಬಿಡತ್ತೆ. ಸೊ ಪ್ರೊವೊಕೇಶನ್ ಆಗಲಿ ಅಥವಾ ಒಬ್ಬರನ್ನ ಕುಗ್ಸಿ ಆಟ ಆಡಿಸೋ ತಂತ್ರ ಏನಿದೆ ಅದೆಲ್ಲ ವಿನಯ್ ಅವ್ರ ಹತ್ರ ಹೈಯೆಸ್ಟ್ ಇರೋದು. ಅದು ಅದರಲ್ಲಿ ಕಾಂಪಿಟೇಷನ್ ಅವ್ರಿಗೆ ಯಾರಿಲ್ಲ. ಗೇಮ್ ಅಂತ ಬಂದಾಗ ಅವರು ಪ್ರೊವೋಕಿಂಗ್ ಅಂದರೆ ಓಕೆ, ಹೆಲ್ದಿ ಪ್ರೊವೊಕೇಶನ್ ನಾವು ಮಾಡಬೇಕಾಗೈತೆ. ಇದು ಬಿಗ್ ಬಾಸ್ ಮನೆ, ಇಲ್ಲೇನು ನಾವು ಟ್ರಿಪ್ ಬಂದಿಲ್ಲ ಸುಮ್ಮನೆ ಎಲ್ಲರೂ ಚೆನ್ನಾಗಿ ಆ ಥರ ಅಲ್ಲ. ಬಟ್ ಇವರು ಏನು ಮಾಡ್ತಾರಂದರೆ ಅವರ ತುಂಬ ತೀರಾ ಪರ್ಸ್ನಲ್ ಹೋಗ್ಬಿಡ್ತಾರೆ, ಅಲ್ಲಿ ಪರ್ಸ್ನಲ್ ಮಾತಾಡ್ತಾರೆ. ಅವರ ಒಂದು ರೆಸ್ಪೆಕ್ಟ್ ಏನಿದೆ ಅದಕ್ಕೆ ಹಾರ್ಡ್ ಹಿಟ್ಟಿಂಗ್ ಕೆಲವೊಂದು ಶಬ್ದಗಳನ್ನ ಯೂಸ್ ಮಾಡ್ತಾರೆ ಆ ರೆಸ್ಪೆಕ್ಟ್ ಬಗ್ಗೆ. ಆಮೇಲೆ ಅವರ ಒಂದು ಆಟಾಡಿದ ಮುಂಚೆ ಆಡ್ದಂಥ ಕೆಲವೊಂದು ವಿಚಾರಗಳನ್ನು ತೆಗಿತಾರೆ. ಅದೆಲ್ಲ ಐ ಥಿಂಕ್ ನಾಟ್ ನೆಸಸರಿ. ಅದೆಲ್ಲ ಮಾಡಿದ್ರೆ ಒಂದು ಗೇಮ್ ಸ್ಪಿರಿಟ್ ಅಂತ ಏನಿದೆ ಅದೆಲ್ಲ ಹೋಗ್ಬಿಡತ್ತೆ. ಸೊ ಪ್ರೊವೊಕೇಶನ್ ಆಗಲಿ ಅಥವಾ ಒಬ್ಬರನ್ನ ಕುಗ್ಸಿ ಆಟ ಆಡಿಸೋ ತಂತ್ರ ಏನಿದೆ ಅದೆಲ್ಲ ವಿನಯ್ ಅವ್ರ ಹತ್ರ ಹೈಯೆಸ್ಟ್ ಇರೋದು. ಅದು ಅದರಲ್ಲಿ ಕಾಂಪಿಟೇಷನ್ ಅವ್ರಿಗೆ ಯಾರಿಲ್ಲ.